ಹೇಳಿದ್ದಾರೆ ಅಂದಮೇಲೆ ಅದು ಸತ್ಯವಾದ ಅಂಶನೇ ಅವ್ರು ಹೇಳಿರ್ತಾರೆ. ಅದರಲ್ಲೇನು ಅಸತ್ಯ ಏನು ಹೇಳಿದ್ದಕ್ಕಿಲ್ಲ. ಆದರೆ ಇದು ವಾಮಮಾರ್ಗದಲ್ಲಿ ಈ ರೀತಿ ಮಾಡ್ತಕ್ಕಂಥದ್ದನ್ನು ನಾವು ಎಲ್ಲ ಪ್ರಜಾಪ್ರಭುತ್ವವಾದಿಗಳು ಯಾರಿದ್ದಾರೆ, ಇರೆಸ್ಪೆಕ್ಟಿವ್ ಆಫ್ ಪಾರ್ಟಿ, ಇರೆಸ್ಪೆಕ್ಟಿವ್ ಆಫ್ ರೀಸನ್, ಅದನ್ನೆಲ್ಲ ಕಂಡೆಮ್ ಮಾಡಬೇಕು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ 136 ಜನ ಶಾಸಕರಿದ್ದರೆ ದೇವೇಗೌಡರನ್ನ ಸರ್ಕಾರ ಬೀಳಿಸ್ತೀನಿ ಅಂತ ಹೇಳಿದ್ರೆ ಅದು ಸಂವಿಧಾನಕ್ಕೆ ಮಾಡ್ತಕ್ಕಂಥ ಅಪಚಾರ, ಸಂವಿಧಾನ ರಚನೆ ಮಾಡಿದ ಅಂಬೇಡ್ಕರ್ಗೆ ಮಾಡಿದಂಥ ಅಪಚಾರ ಅಂತೇಳಿ ನಾವೆಲ್ಲ ತಿಳ್ಕೋಬೇಕಾಗ್ತದೆ. ಥ್ಯಾಂಕ್ ಯು. ಸರ್, ಜಮೀರ್ ಅವ್ರ ಸ್ಟೇಟ್ಮೆಂಟ್ ವಿಚಾರ ಸಂಬಂಧಪಟ್ಟಂತೆ 3 ಬೈ ಎಲೆಕ್ಷನ್ ಮೇಲೆ ತುಂಬ ದೊಡ್ಡ ಮಟ್ಟದ ಪರಿಣಾಮ ಬೀರುತ್ತೆ ಅಂತೇಳಿ ಕೆಲ ಶಾಸಕರು ಎಲ್ಲ 23 ಕೌಂಟಿಂಗ್ ಆಗುತ್ತಲ್ಲ, ಅವತ್ತು ಅವರ ಹೇಳಿಕೆ ಸರಿ 23 ತೀರ್ಮಾನ ಆಗ್ತದೆ. ಅಲ್ಲ ಸರ್, ಅವರ ಹೇಳಿಕೆ ಸರಿ ಅದು ಅವರವ್ರ ವೈಯಕ್ತಿಕ, ಸುಮ್ಮನೆ ವೈಯಕ್ತಿಕ ಅಭಿಪ್ರಾಯಗಳನ್ನು ತಗೊಂಬಂದು ಜನರಲ್. ಈಗ ಸಿದ್ದರಾಮಯ್ಯನವ್ರ ಸರ್ಕಾರ ಅವ್ರನ್ನ ಬೀಳಿಸ್ತೀನಿ ಮಾಡ್ತೀನಿ ಅಂತ ಹೇಳಿ ದೇವೇಗೌಡರು ಹೇಳ್ತಾರಲ್ಲ, ಅದನ್ನ ನೀವು ಯಾರು ಪ್ರಶ್ನೆ ಮಾಡೋದಿಲ್ಲ. ಬರೀ ಜಮೀರ ಬಿಟ್ಟರೆ ಯಾರು ಗತಿ ಇಲ್ವ ನೀವು ಕೇಳಿ. ಸಪೋರ್ಟ್ ಮಾಡ್ತೀರಿ.